ನೀವು ಮುಂದೆ ಮಾತಾಡಕ್ಕೆ ನಂಗೆ ಒಂಥರ ಆಗ್ತಿದೆ. ಹಾಯ್ ಎಲ್ಲರಿಗೂ ಶುರು ಮಾಡಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮೋಹಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹಿತಾ ಟೇಟ್ಸ್. ಸೊ ಇವತ್ತಿನ ವಿಡಿಯೋ ಬಂದು ಇವ್ರಿಗೋಸ್ಕರನೇ ಮಾಡ್ತಾ ಇರೋದು, ನಮಗೋಸ್ಕರ. ಇಲ್ಲಿ ಸೌತ್ ಕ್ಯಾಂಪಸ್ ಅವರೆಲ್ಲ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಸುಮ್ಮನೆ. ಇವಳು ಸಿವಿಲ್ ಡಿಪಾರ್ಟ್ಮೆಂಟ್ ಯಾರ್ಯಾರ NI ಅವರು ಓಕೆ, ನಾನು ನಿಜ ಆಗ್ತೀನಿ. ಇದನ್ನ ತ್ರಿಬಲಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಹುಡುಗಿರು ಮಾತ್ರನಾ ಅಥವಾ ಎಲ್ಲರೂ? ಯಾರು ಸರಿ, ಬಟ್ ಓನ್ಲಿ ಗರ್ಲ್ಸ್ ಫಾರ್ ಮೀ. ಓಕೆ, ಸೊ ಆಮೇಲೆ ನಾವು ನೆಕ್ಸ್ಟ್ ನಾರ್ತ್ ಕ್ಯಾಂಪಸ್ ಮಂಡೆಯಿಂದ ಕ್ಲಾಸ್ ಶುರು ಆಗಿಬಿಟ್ರೆ ನಾವು ಅಲ್ಲಿಗೆ ಹೋಗಿ ಇವ್ರನ್ನೆಲ್ಲ ನಾನು ವ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ, ಇನ್ನು ಕಾಂಟ್ಯಾಕ್ಟ್ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ, ಡೈಲಿ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ವ್ಲಾಗ್ ಶುರು ಮಾಡಿರೋದು. ಇನ್ನೂ ಇಬ್ಬರು ಆ ಕಡೆ ಹೋಗಿದ್ದಾರೆ, ಎಲ್ಲ ಅಲ್ಲಿ ಸೆಟಲ್ ಆದಮೇಲೆ ಕಂಟಿನ್ಯೂ ಮಾಡಿ. ಓಕೆ, ಇದು ಪುಣ್ಯ ಅಂತ, ಆ್ಯಂಡ್ ದಿಸ್ ಇಸ್ ಸುಪ್ರೀತಾ. ಇವರಿಬ್ರು CS ಅವರೇ. ನೆಕ್ಸ್ಟ್ ಮುಂದಿನ ಎಲ್ಲ ವ್ಲಾಗ್ಸಲ್ಲೂ ಕಾಣಿಸ್ಕೊತಾರೆ. ಇದು ಲಕ್ಷ್ಮಿ ಅಂತ, ಇವಳು ಸಿಕ್ಕಾಪಟ್ಟೆ ತರಲೆ ಇವಳು. ಆ್ಯಂಡ್ ಇದು ಸುಪ್ರೀತಾ ಅಂತ, ಇವಳು ಸಾರಿ ತೇಜಸ್ವಿನಿ ಇವಳು ಸಿವಿಲ್. ಸಾರಿ, ಕನ್ಫ್ಯೂಸ್ ಆಗೋಯ್ತು. ಇದು ಲಕ್ಷ್ಮಿ, ಇವಳು ಸಿವಿಲ್, ಇವಳು ಟ್ರಿಪಲಿ. ಇರು ನಾನು ಹೇಳ್ತೀನಿ, ತೇಜಸ್ವಿನಿ ಸಿಂಟ್ರೆ. ಇದು ಭುವನೇಶ್ವರಿ ಅಂತ ಸಿವಿಲ್. ಆ್ಯಂಡ್ ಇವಳು ಎಲ್ಲ ಬ್ಲಾಗಲ್ಲೂ ಕಾಣಿಸ್ಕೊತಾಳೆ, ಕಂಪ್ಯೂಟರ್ ಸೈನ್ಸ್. ಇವಳು ಭೂಮಿಕಾ ಅಂತ. ನಿನ್ನ ಭಾಷೆ ಅಯ್ಯೋ ನಿನ್ನ ಭಾಷೆಯಲ್ಲಿ ಏನಾದ್ರು ಮಾತಾಡು. ಇಲ್ಲ, ನಿನ್ನ ನಾರ್ತ್ ಭಾಷೆಲಿ ಏನಾದ್ರು ಹೇಳು. ಇನ್ನೊಂದ್ಸಲ ಹೇಳು. ನೋಡ್ಕೊಂಡೆ ಆಡ್ತೀವಿ ಬಟ್ ಎಲ್ಲ ಅಪ್ಲೋಡ್ ಮಾಡಿ. ನಿಮ್ಮೇಲೆ ಹಣೆ ಹಾಕಲ್ಲ ಅಂತ ಹೇಳಿದ್ದೀನಿ ನಾನು. ನಿಜ ಹಾಕಲ್ಲ ನಾನು. ಒಬ್ರು ಹೇಳ್ಬೇಕಂತ. ಸೊ ಗಾಯ್ಸ್, ನಾನು ಇವಾಗ ಕ್ಲಾಸ್ ರೂಮ್ ಒಳಗೆ ಬಂದಿದ್ದೀನಿ. ನಾನು ನನ್ನ ಮೈಕ್ ತೊಗೋಬೇಕು ಆ್ಯಕ್ಚುಲಿ. ಓಕೆ, ಇದು ನಾನು ಇವಳು ಫ್ರೆಂಡು. ಇವಳು ನನ್ನ BGS ಫ್ರೆಂಡೇನೆ. ಇವಳಿಗೆ ಸದ್ಯ ಲಾಸ್ಟ್ 3rd ರೌಂಡಲ್ಲಿ ಅಲಾಟ್ ಆಯಿತು ಇಲ್ಲೇ, ಒಂದೇ ಕ್ಲಾಸು. ಅವಳ ಹೆಸರು ಹೇಳೆ, ಮಾನಸ ಅಂತ. ಸೊ ಎಸ್, ಓಕೆ, ಎಲ್ಲ ನೋಡ್ತಿದ್ದಾರೆ, ಆಮೇಲೆ ಸಿಗ್ತೀನಿ. ಯಾಕೆ ಹೆಂಗೆ ಆಡ್ತೀಯ? ಸೊ ನಮ್ಗೆ ಇವಾಗ ಯಾವ ಕ್ಲಾಸು ಇರಲಿಲ್ಲ, ಅದಕ್ಕೆ ಫಸ್ಟ್ ಡೇ ಅಲ್ವಾ, ಹಾಗೆ ಅಲ್ಲಿ ಲೈಬ್ರರಿ ನೋಡೋಣ ಹೆಂಗಿದೆ, ಬುಕ್ಸ್ ಎಲ್ಲ ಯಾವ್ದ್ಯಾವ್ದಿದೆ ನೋಡೋಣ ಅಂದ್ಕೊಂಡು, ಅದು ಮೆಂಬರ್ಶಿಪ್ ಮಾಡಿಸ್ಕೊಬೇಕಾ ಅಥವಾ ಹೆಂಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಕ್ಕೆ ಅಲ್ಲಿ ಯಾವುದೋ ಬಿಲ್ಡಿಂಗ್ ಅಡ್ರೆಸ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಡೌನ್ಗೆ. ಅಲ್ಲೋಗಿ ನೋಡ್ತೀವಿ ಎಷ್ಟು ಬುಕ್ಸ್ ಇದೆ ಅಂತೆಲ್ಲ, ಸ್ವಲ್ಪ ರಿಸರ್ಚ್ ಮಾಡೋಣ ಅಂತ. ಸೊ ಲೈಬ್ರರಿ ನೋಡಾಯಿತು. ನಾನಿವಾಗ ಸ್ಪೋರ್ಟ್ಸ್ ರೂಮ್ ಅಂತ ಹಾಕಿದ್ರು, ಈ ಕಡೆಗೆ ಆ್ಯರೋ ಮಾರ್ಕ್ ಹಾಕಿದ್ರು. ಅಲ್ಲಿ ಸ್ಪೋರ್ಟ್ಸ್ ರೂಮ್ ಏನಿದೆ ಅಂತ ನೋಡೋಣ ಸುಮ್ಮನೆ ಹೋಗ್ತಾ ಇದ್ದೀನಿ. ಎಷ್ಟು ಗಂಟೆಗೆ ಬ್ರೇಕ್ ಇದ್ದಿದ್ದು? 11ಇಂದ 11:30 ಬ್ರೇಕ್ ಇತ್ತು. ಈಚೆ ಬಂದು ಇಲ್ಲಿ ಎಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಕ್ಲಾಸ್ಗೆ ಹೋಗ್ತಾಯಿದ್ದೀವಿ. ಅಂದರೆ ಏನೂ ಇಲ್ಲ, ಸಿಕ್ಕಾಪಟ್ಟೆ ಬೋರಿಂಗ್. ನಾನು ಒಂದೇ ಕ್ಲಾಸೇ ಇದ್ದಿದ್ದು ಇವತ್ತು. ಕ್ಲಾಸ್ ಇಲ್ಲ ಅಂತ ಬೋರಿಂಗೋ ಅಥವಾ ಏನೂ ಗೊತ್ತಿಲ್ಲ, ನನಗೇನು ಸ್ಪೆಷಲ್ ಅನಿಸ್ತಿಲ್ಲ. ನನಗೆ ಹೈಸ್ಕೂಲ್ ಮತ್ತು ಕಾಲೇಜ್ PUನೇ ಚೆನ್ನಾಗಿತ್ತು. ಬ್ಯಾಕ್ ಟು ಬ್ಯಾಕ್ ಕ್ಲಾಸಸ್ಸು ಫುಲ್ ಬ್ಯುಸಿಯಾಗಿದ್ದಿದ್ದು, ಅದೇ ಚೆನ್ನಾಗಿತ್ತು ಅನಿಸ್ತಿದೆ. ಮೇ ಬಿ ಫಸ್ಟ್ ಡೇ ಅಂತ ಹಿಂಗೆ ಅನ್ನಿಸ್ತಿದೆ ಅನಿಸುತ್ತೆ. ಡೋಂಟ್ ನೋ, ಏನೋ ಒಂಥರ ಬೋರ್ ಆಗೋಯ್ತು ನಿಜ. ನಾನು ಮನೆಗೆ ಹೋಗ್ಬೇಕು, ಮಲ್ಕೊಂಡ್ರೆ ಸಾಕು ಅನಿಸ್ತಿದೆ. ಒಂಥರ ಟಯರ್ಡು, ಬೋರ್ಡು ಎಲ್ಲ ಒಟ್ಟೊಟ್ಟಿಗೆ. ಸೊ ನೋಡೋಣ. ಮನೆಗೆ ಬಂದೆ. ಆ್ಯಕ್ಚುಲಿ ತುಂಬ ಬೋರಿಂಗ್ ಅನಿಸ್ತು, ಯಾಕಂದರೆ ಮೇ ಬಿ 1 ಅವರ್ ಸೆಷನ್ ಅಷ್ಟೇ ಇದ್ದಿದ್ದು ನಮಗೆ. ಎಲ್ಲ ಮಿಕ್ಕಿದ ಟೈಮಲ್ಲಿ ಸುಮ್ಮನೆ ಕೂತಿದ್ವಿ, ರೋಮಿಂಗ್ ಸುಮ್ಮನೆ. ಅದಕ್ಕೆ ಮೇ ಬಿ ಬೋರ್ ಅನಿಸ್ತು ಅನಿಸುತ್ತೆ. ಫಸ್ಟ್ ಡೇನೇ ಒಂಥರ ಡಿಸಪಾಯಿಂಟ್ ಆಗೋಯಿತು, ಏನು ಮಾಡೋಕ್ಕಾಗಲ್ಲ. ಓಕೆ ಗಾಯ್ಸ್, ಅಷ್ಟೇ. ಈ ವ್ಲಾಗ್ನೆಲ್ಲ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ನೀವು ನೋಡಿದ್ದೀರಾ, ನೆನ್ನೆನೇ ವ್ಲಾಗ್ ಎಂಡ್ ಮಾಡಿಬಿಟ್ಟೆ. ಫಸ್ಟ್ ಡೇ ವ್ಲಾಗ್ ಮಾಡೋಣ ಅಂತ ಅಷ್ಟೇ ಅಂದ್ಕೊಂಡಿದ್ದು. ಬಟ್ ಒಪಿನಿಯನ್ ಯಾಕೋ ಒಂಥರ ಇತ್ತು ಅಲ್ವಾ. ಸೊ ಮೇ ಬಿ 1 ವೀಕ್ ಇದು ನೋಡೋಣ.
ಒಪಿನಿಯನ್ ಚೇಂಜ್ ಆಗ್ಬೋದೇನೋ ಅಂದ್ಕೊಂಡು ವ್ಲಾಗ್ನ ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇವಾಗ ಕ್ಲಾಸ್ ಅಟೆಂಡ್ ಮಾಡಿ ಇಷ್ಟ ಆಯಿತು, ಒಂಥರ ಬೋರಿಂಗ್ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ನೋಡೋಣ. ಇವತ್ತು ಇನ್ನೂ ಏನೋ IEEE ಅವ್ರದ್ದು ಏನೋ ಸೌಂಡ್ ಕಡಿಮೆ ಕೊಡೆ IEEE ಅವ್ರದ್ದು ಏನೋ ಇಂಟ್ರಡಕ್ಷನ್ ಏನೋ ಇದೆ ಅಂದ್ಬಿಟ್ಟು ಆಡಿಟೋರಿಯಮ್ಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ಮೇ ಬಿ ಇಂಟ್ರೆಸ್ಟಿಂಗ್ ಇರುತ್ತೆ ಅನಿಸುತ್ತೆ ಇವತ್ತು. ಮೇ ಬಿ 1 ವೀಕಲ್ಲಿ ಚೇಂಜ್ ಆಗ್ಬೋದು ಒಪಿನಿಯನ್ ಅಂತ ನನ್ನ ಒಪಿನಿಯನ್. ಸೊ ಅದಕ್ಕೆ 1 ವೀಕ್. ಸೊ ಇವತ್ತು 3rd ಡೇ ಕಾಲೇಜ್ಗೆ. ತುಂಬ ಫ್ರೀ ಪೀರಿಯಡ್ಸ್ ಇದೆ, ಯಾರೂ ಕ್ಲಾಸ್ ತೊಗೊಳಕ್ಕೆ ಬರ್ತಾನೆ ಇಲ್ಲ ಅಷ್ಟು. ಸೊ ಇವತ್ತು ಒಂದು ಸ್ವಲ್ಪ ಬೋರಿಂಗೆ. ಫಸ್ಟ್ ಒಂದು 2 ಅವರ್ಸ್ ಏನೋ ಕ್ಲಾಸ್ ಇತ್ತು, ಓಕೆ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ನೆನ್ನೆ IEEE ಇದು ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು ಅವ್ರ ಆರ್ಗನೈಸೇಷನ್ದು, ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಓಕೆ ನೋಡೋಣ. ಇವತ್ತಿನ್ನೂ 3rd ಡೇ ಅನಿಸುತ್ತೆ, ಇನ್ನೂ 4 ಡೇಸ್ ಇದೆ. ಅಂದರೆ ಸ್ಯಾಟರ್ಡೇ ಕಾಲೇಜ್ ಇರಲ್ವಂತೆ. ಸೊ ಇನ್ನು 3 ಡೇಸಲ್ಲಿ ಮೇ ಬಿ ಒಂದು ಸ್ವಲ್ಪ ಅಡ್ಜಸ್ಟ್ ಇರಿ. ನನ್ನ ಫ್ರೆಂಡ್ ಒಬ್ಳು ತೋರಿಸ್ತೀನಿ. ಬೇಡ ಬೇಡ ಅಂತಿದ್ದಾಳೆ, ಕೆಳಗೆ ಕುತ್ಕೊಂಬಿಟ್ಟು. ಅವಳ ಹೆಸರು ಸಹನಾ ಅಂತ. ಇವಳು BGS ಇಂದನೂ ಫ್ರೆಂಡ್ ನನಗೆ. ಸೊ ಹೆಂಗೆ ಕನೆಕ್ಟ್, ಅವಳು ಹಿಂಗೋ ಗ್ರೂಪಲ್ಲಿ ನೋಡ್ಕೊಂಡು ಕಂಡು ಹಿಡ್ದಿದ್ದಾಳೆ ನನ್ನ. ಓಕೆ ಇಲ್ಲಿ ಏನೋ ನೋಡಬೇಡ್ವೆ. ಸೊ ಇಲ್ಲಿ ಏನೋ ಒಂದು ರೆಸ್ಟ್ ರೂಮ್ ಅಂತ ಏನೋ ಮಾಡಿದ್ದಾರೆ. ಸುಮ್ಮನೆ ಅದು ತೋರಿಸ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ಹಂಗ ಕಾಲೇಜಲ್ಲಿ 5th ಡೇ ನಂದು. ಆ್ಯಂಡ್ ಇವತ್ತು ಫ್ರೈಡೇ. ನೆನ್ನೆ ಏನೂ ಮಾಡಲಿಲ್ಲ. ನೆನ್ನೆ ಮಾಮೂಲಿ 3 ಅವರ್ಸ್ ಏನೋ ಕ್ಲಾಸ್ ಇತ್ತು, ಮುಗಿಸ್ಕೊಂಡು ಮನೆಗೆ ಹೋದೆ. ಸೊ ಅಷ್ಟೇ, ಏನಿಲ್ಲ. ಒಂದು ಸ್ವಲ್ಪ ಓಕೆ ಅನಿಸ್ತು. ಪಾಠ ಶುರು ಆದಮೇಲೆ ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ ಬಳಕೆ ಕನ್ನಡ ಕ್ಲಾಸ್ ಇತ್ತು ಬೇರೆಯವ್ರಿಗೆ, ಅದಕ್ಕೆ ನಾವು ಲೈಬ್ರರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಓಕೆ ಒಂದು ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಫ್ರೀ ಪೀರಿಯಡ್ಸ್ ಜಾಸ್ತಿ ಇರುತ್ತೆ, ಅದೊಂದೇ ಬೇಜಾರು. ಸೊ ಅಷ್ಟೇ. ಓಕೆ. ಆ್ಯಂಡ್ ನಮಗೆ ಸ್ಯಾಟರ್ಡೇ ರಜಾ ಇರುತ್ತಂತೆ. ಜಸ್ಟ್ 5 ಡೇಸ್ ಅಷ್ಟೇ ಕಾಲೇಜ್ ಇರೋದು. ಸ್ಯಾಟರ್ಡೇ ಯಾವತ್ತಾದರೂ ಓಕೆ ಒಂಥರ ಕಾರ್ಪೊರೇಟ್ ಜಾಬ್ ಥರ. ಓಕೆ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಏನಾದರೂ ಇದ್ದರೆ ಕರೀತಾರಂತೆ, ಸ್ಯಾಟರ್ಡೇ ಬರಬೇಕು ಅಷ್ಟೇ. ಖುಷಿ ಆಯ್ತು ಆ್ಯಕ್ಚುಲಿ ಸ್ಯಾಟರ್ಡೇ ಕ್ಲಾಸ್ ಇರಲ್ಲ ಅಂತ. ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ರೈನ್ಬೋ ಜೊತೆ ಆರಾಮಾಗಿ ಅಂತ ಅಂದ್ಕೊಂಡೆ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.